ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಸಳೆ ಸೊಪ್ಪಿನ ಸಾಂಬಾರ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಬನ್ನಿ ನೋಡಿ. ನನ್ನ ಜೊತೆಗೆ ನನ್ನ ಮಗಳು ಕೂತ್ಕೊಂಡಿದ್ದಾಳೆ ಬಸಳೆ ಸೊಪ್ಪು ಬಿಡಿಸ್ಲಿಕ್ಕೆ. ಇವಾಗಂತೂ ನಾನು ಏನು ಕೆಲಸ ಮಾಡ್ತೇನೆ ಅವಳು ಅದನ್ನು ಮಾಡ್ಬೇಕಂತ ಇಷ್ಟಪಡ್ತಾಳೆ. ಅಂದರೆ ಬಟ್ಟೆ ವಾಷಿಂಗ್ ಮೆಷಿನಿಗೆ ಹಾಕ್ಲಿಕ್ಕೆ ಇರ್ಬೋದು, ಇಲ್ಲಾಂದ್ರೆ ಈ ಥರ ಸೊಪ್ಪು ಬಿಡಿಸೋದಿರ್ಬೋದು, ಗಡಿಸೋದಿರ್ಬೋದು, ಎಲ್ಲನೂ ಅವಳು ಮಾಡ್ತಾ ಅಂತ ಹಠ ಮಾಡ್ತಾಳೆ. ಇರ್ಲಿ ಬಿಡಿ, ಅವಳಿಗೆ ಸ್ವಲ್ಪ ಖುಷಿ ಆಗುತ್ತಲ್ಲ ಅಂತ ನಾನು ಸುಮ್ಮನೆ ಇರ್ತೇನೆ. ಮನೆ ಸ್ವಲ್ಪ ಗಲೀಜಾಗುತ್ತೆ, ಅದು ಬಿಟ್ಟು ಪರವಾಗಿಲ್ಲ. ಮೊದಲಿಗೆ ನಾನಿಲ್ಲಿ ಸೊಪ್ಪು ಮತ್ತೆ ಅದು ದಂಟು ಸೆಪರೇಟ್ ಮಾಡ್ತಾ ಇದ್ದೇನೆ. ನನ್ನ ಕೈಯಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಅವಳು ಆಟ ಆಡುವಂತ ಕತ್ರಿ ಇದೆಯಲ್ಲ ಅದರಲ್ಲಿ ತೆಕ್ಕೊಂಡು ಕಟ್ ಮಾಡ್ತೇನೆ ಅಂತ ಹೇಳ್ತಿದ್ದಾಳೆ. ಬಸಳೆ ಸೊಪ್ಪಂತೂ ತುಂಬಾನೇ ಫ್ರೆಶ್ ಆಗಿತ್ತು, ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಸಿಕ್ಕಾಪಟ್ಟೆ ಸೊಪ್ಪು ಸಿಕ್ಕಿತ್ತು. ಸೊ ಇದು ನಮಗೆ 2 times ಆಗುತ್ತೆ. ಸೊ ನಾನು ಸ್ವಲ್ಪ ಇವಾಗ ಮಾಡಿದೆ, ಇನ್ನೊಂದು ನೆಕ್ಸ್ಟ್ ಟೈಮಿಗೆ ಮಾಡೋಣ ಅಂತ ಇಟ್ಕೊಂಡೆ. ಈ ಬಸಳೆ ಸೊಪ್ಪಿನ ಸಾಂಬಾರು ಮಾಡ್ತಾರೆ, ಇಲ್ಲಾಂದ್ರೆ ಅದರ ಪಲ್ಯ ಕೂಡ ತುಂಬಾನೇ ಹೆಲ್ತಿಗೆ ಒಳ್ಳೇದು. ಇಲ್ಲಾಂದ್ರೆ ನೀವು ಇದ್ರದ್ದು ಬರೀ ಎಲೆದು ಪಕೋಡ ಮಾಡ್ತಾರೆ, ಕಡಲೆ ಹಿಟ್ಟೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ. ಪಕೋಡ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಫೈನಲಿ ಇದರ ದಂಟು ಮತ್ತೆ ಸೊಪ್ಪು ಸಪ್ರೇಟ್ ಮಾಡಿ ಇಟ್ಟಿದ್ವಿ. ನೋಡಿ ಎಷ್ಟೊಂದು ಬಂದಿದೆ ಅಂತ. ಒಂದು ರಾಶಿ ಸೊಪ್ಪು ಮತ್ತೆ ದಂಟು ಇದೆ ಇದ್ರದ್ದು. ನನ್ನ ಮಗಳು ಸೊಪ್ಪು ಕಟ್ ಮಾಡ್ತಾಳಂತ ಮತ್ತೆ ಕತ್ರಿ ಇಟ್ಕೊಂಡು ಅವಳ ಪಾಡಿಗೆ ಸೊಪ್ಪು ಕಟ್ ಮಾಡ್ಲಿಕ್ಕೆ ರೆಡಿ ಆದ್ಲು. ನಂಗೆ ಇದರಲ್ಲಿ ಎಲ್ಲ ಸೊಪ್ಪು ಬೇಡ ಇತ್ತು, ಅಂದ್ರೆ ನಮ್ಗೆ ತುಂಬಾ ಜಾಸ್ತಿ ಆಗುತ್ತೆ. ಸೊ ನಂಗೆ ಎಷ್ಟು ಬೇಕಷ್ಟು ಸೊಪ್ಪನ್ನು ಮಾತ್ರ ಪ್ಲೇಟಲ್ಲಿ ಇಟ್ಟಿದ್ದೇನೆ. ಒಳ್ಳೆದನ್ನು ಕವರಿಗೆ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಹಾಕ್ತಾ ಇರ್ತೇನೆ. ನೆಕ್ಸ್ಟ್ ಟೈಮ್ ಅದು ಸಾಂಬಾರ್ ಬೇಕಾದ್ರೆ ಮಾಡ್ಬೋದು, ಪಲ್ಯ ನಾವು ಪಕೋಡ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಎಷ್ಟು ಬೇಕಷ್ಟು ಮಾತ್ರ ತೆಗೆದಿಡ್ತಾ ಇದ್ದೇನೆ. ಇಲ್ಲಿ ನಾನು ತೆಂಗಿನಕಾಯಿ ತುರಿಯಲ್ಲಿ ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿ ತಗೊಂಡಿದ್ದೇನೆ. ನಮ್ಗೆ ಅಷ್ಟು ಸಾಕು ಅಂತ. ತುಂಬಾ ತೆಂಗಿನಕಾಯಿ ತುರಿ ಆದ್ರೆ ಜಾಸ್ತಿ ಮಸಾಲೆ ಮಾಡಬೇಕು, ಸೊ ತುಂಬಾ ಆಗ್ಬಿಡುತ್ತೆ ಅದಕ್ಕೆ. ತೆಂಗಿನಕಾಯಿ ತುರಿ ಎಲ್ಲ ತುರಿದ ಮೇಲೆ ನಾನು ಈ ಸೊಪ್ಪನ್ನು ಚೆನ್ನಾಗಿ ತೊಳಿತಾ ಇದ್ದೇನೆ. ಬಿಕಾಸ್ ಇದರಲ್ಲಿ ಮಣ್ಣೆಲ್ಲ ಜಾಸ್ತಿ ಇರುತ್ತೆ. ಬಟ್ ಪಾಲಕ್ ಸೊಪ್ಪಿಗೆ ಕಂಪೇರ್ ಮಾಡಿದ್ರೆ ಬಸಳೆ ಸೊಪ್ಪಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಆದ್ರೂ ಸಹ ನೀಟಾಗಿ ಒಂದು 3 to 4 times ಚೆನ್ನಾಗಿ ತೊಳಿಬೇಕು. ಸೊಪ್ಪು ತೊಳೆದಾದ್ಮೇಲೆ ನಾನು ದಂಟನ್ನು ಸಹ ಸಪ್ರೇಟ್ ಆಗಿ ಮತ್ತೆ ತೊಳಿತಾ ಇದ್ದೇನೆ. ಕಟ್ ಮಾಡೋ ಮುಂಚೆನೆ ಚೆನ್ನಾಗಿ ತೊಳೆದ್ರೆ ಒಳ್ಳೇದು. ಇವಾಗ ನಾನು ಚಾಕುವಲ್ಲಿ ಸೊಪ್ಪು ಹಾಗೂ ದಂಟನ್ನು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ. ಎಷ್ಟು ಸಣ್ಣದಾಗುತ್ತೆ ಅಷ್ಟು ತುಂಬಾ ಚೆನ್ನಾಗಿ ಕಟ್ ಮಾಡಬೇಕು. ಫಸ್ಟ್ ನಾನು ಸೊಪ್ಪನ್ನು ಕಟ್ ಮಾಡ್ಕೊತಾ ಇದ್ದೇನೆ, ಆಮೇಲೆ ದಂಟನ್ನು ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಮಾಡ್ಕೊಂಡೆ ಸಣ್ಣದಾಗಿ ಬಸಳೆ ಸೊಪ್ಪು ಆಗೋದ್ರದ್ದು ದಂಟನ್ನು. ಇವಾಗ ಕುಕ್ಕರ್ ಅಲ್ಲಿ ಇದನ್ನು ಬೇಯಿಸ್ಲಿಕ್ಕೆ ಇಡೋಣ. ಈ ಕುಕ್ಕರ್ ತಕೊಂಡು ಇದೆಲ್ಲ ಹಾಕ್ತೇನೆ ನಾನು, ಸೊಪ್ಪು ಮತ್ತೆ ದಂಟು. ಇದಕ್ಕೆ ನೀರ್ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ಬಿಕಾಸ್ ಇದು ಸೊಪ್ಪಲ್ಲ, ನೀರ್ ಬಿಡುತ್ತೆ. ಸೊ ಮತ್ತೆ ಫುಲ್ ನೀರಾಗುತ್ತೆ. ಅದಕ್ಕೋಸ್ಕರ ಯಾರಿಗೆಲ್ಲ ನಂತರ ಬಸಳೆ ಸೊಪ್ಪು ಅಂದ್ರೆ ಇಷ್ಟ ಕಮೆಂಟ್ ಮಾಡಿ. ಪರಿಮಳ ಚಂದ, ತುಂಬಾ ಚಂದ ಆಗುತ್ತೆ ತಿನ್ಲಿಕ್ಕೆ. ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ನ ಮಗಳು ವಾಯ್ಸ್ ಕೇಳ್ಬೋದು, ಅಮ್ಮ ಅಮ್ಮ ಅಂತ ಬರ್ತಾ ಇದ್ದಾಳೆ. ಓ ಕಸನೆ ಆಯ್ಲ ಇಲ್ಲ. ಮತ್ತೆ ಸ್ವಲ್ಪ ನೀರ್ ಹಾಕ್ತೇನೆ. ಇದರಲ್ಲಿ 4 ಲೋಟದಷ್ಟು ನೀರು ಹಾಕಿದ್ದೀನಿ. ಲೋಟದಲ್ಲಿ ನೋಡಿ, ಇಷ್ಟು ನೀರು ಸಾಕು, ಜಾಸ್ತಿನೇ ಇದೆ. ಬಿಕಾಸ್
ಅದು ಸೊಪ್ಪು ಮುಳುಗುವಷ್ಟು ನೀರ್ ಹಾಕಿದ್ರೆ ಸಾಕು, ಓಕೆನಾ. ಹಾಗೂ ನಾನು ಇಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನೋಡಿ. ಇದಕ್ಕೆ ಒಂದು 3 ಇಂದ 4 ಸೀಟಿ ತೆಗೆದ್ರೆ ಸಾಕು. ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟೆ. 3 to 4 ಸೀಟೀಸ್ ಬರ್ಲಿ. ಈ ಕಡೆ ನಾನು ಮಸಾಲೆಗೆ ರೆಡಿ ಮಾಡ್ತಾ ಇದ್ದೇನೆ. ಅಂದ್ರೆ ಮಸಾಲೆಗೆ ಸ್ವಲ್ಪ ಇದು ಹುರ್ಕೋಬೇಕು. ಕೆಂಪು ಮೆಣಸು ಹಾಗೂ ಸ್ವಲ್ಪ ಕೊತ್ತಂಬರಿ. ಇಲ್ಲಿ ನಾನು ಮಸಾಲೆಗೆ ಸ್ವಲ್ಪ ಕೆಂಪು ಮೆಣಸು ತಗೊಂಡಿದ್ದೇನೆ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಕೆಂಪು ಮೆಣಸು ಹಾಗೂ 1 ಮುಷ್ಟಿ ಕೊತ್ತಂಬರಿ ಬೀಜ, ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೋತೇನೆ. ಇದು ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ಮಿಕ್ಸರ್ ಅಲ್ಲಿ ಹಾಕಿ ಇದನ್ನು ರುಬ್ಬೇಕು. ನಾನು ಈ ಕಡೆ ಇದಕ್ಕೆ ಅಂತ ಹೇಳ್ತಾರೆ ಬಸಳೆ ಸೊಪ್ಪಿನ ಸಾಂಬಾರಿಗೆ ಬಾಯ್ಲ್ಡ್ ರೈಸ್ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಈ ಕಡೆ ಬಾಯ್ಲ್ಡ್ ರೈಸಿಗೆ ಇಡ್ತಾ ಇದ್ದೇನೆ ಕುಕ್ಕರ್ ಅಲ್ಲಿ. ಇದು ನಾವು ಬಸಳೆ ಸೊಪ್ಪಿನ ಸಾಂಬಾರಿಗೆ ನಮ್ಮ ಭಾಷೆಯಲ್ಲಿ ಕೊದ್ದೆಲ್ ಅಂತ ಹೇಳ್ತೇವೆ, ವಾಳಿ ಕೊದ್ದೆಲ್ ಅಂತ. ಸೊ ಬನ್ನಿ ಅದಕ್ಕೆ ನಾವೇನ್ ಬೇಕು ರೆಡಿ ಮಾಡೋಣ. ಈಗ ನಾನಿನ್ ವಾಳಿ ಸೊಪ್ಪಿನ ಸಾಂಬಾರ್ ಅಂದ್ರೆ ಕೊದ್ದೆಲ್ ಮಾಡ್ಲಿಕ್ಕೆ ಮಿಕ್ಸಿ ಜಾರಿಗೆ ಮಸಾಲೆ ಎಲ್ಲ ಹಾಕ್ತಾ ಇದ್ದೇನೆ. ಅಂದ್ರೆ ನಾನು ಆಗ್ಲೇ ತುರಿದಿರುವ ತೆಂಗಿನಕಾಯಿ ತುರಿ, ಹಾಗೂ ಮೆಣಸು, ಹುರ್ಕೊಂಡಿರುವ ಮೆಣಸು ಹಾಗೂ ಕೊತ್ತಂಬರಿ ಬೀಜ, ಹಾಗೂ ಸಣ್ಣ ತುಂಡಷ್ಟು ಹುಣಸೆ ಹಣ್ಣು. ನೋಡಿ ಇಷ್ಟೇ ಮಸಾಲೆಗೆ, ಏನಿಲ್ಲ. ಸ್ವಲ್ಪ ಇದು ಎಂತ ತೆಂಗಿನಕಾಯಿ ತುರಿ ಹಾಗೂ ಹುರ್ಕೊಂಡಿರುವ ಮೆಣಸು, ಸ್ವಲ್ಪ ಕೊತ್ತಂಬರಿ, ಹುರ್ಕೊಂಡಿದ್ದ ಬೀಜ ಹಾಗೂ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿದ್ದನ್ನು ಗ್ರೈಂಡ್ ಮಾಡ್ಬೇಕು. ಸ್ವಲ್ಪನೇ ನೀರು ಹಾಕ್ಬೇಕು, ಸ್ವಲ್ಪನೇ. ಇದು ಫುಲ್ ನೈಸ್ ಹಾಕಿ ಬರ್ಬೇಕು. ನಾನು ಮತ್ತೆ ಇದಕ್ಕೆ ಸ್ವಲ್ಪ ನೀರು ಬೇಕಾಗಿತ್ತು. ಸೊ ನೀರು ಹಾಕಿ ಈ ತರ ಚಮಚದಲ್ಲಿ ಎಲ್ಲವನ್ನು ಒಟ್ಟಿಗೆ ಮಾಡಿ ಮತ್ತೆ ಗ್ರೈಂಡ್ ಮಾಡ್ತಾ ಇದ್ದೇನೆ. ನೈಸ್ ಆಗಿದೆ, ತೋರಿಸ್ತೇನೆ ನಿಮ್ಗೆ ಹೇಗೆ ಬಂದಿದೆ ಅಂತ. ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ನೈಸ್ ಆಗಿದೆ. ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡೋಣ ಬಸಳೆ ಸೊಪ್ಪೆಲ್ಲ ಬಂದಿದೆ ಅಂತ. ಆಗಿಲ್ಲ, ಸ್ವಲ್ಪ ಹೊತ್ತು ಹೋಗ್ಲಿ. ಇದಕ್ಕೆ ನಾವು ಕೊದ್ದೆಲ್ ಅಂತ ಹೇಳ್ತೇವೆ ಅಂತ ಅವಾಗ್ಲೇ ಹೇಳ್ದಲ್ಲ. ಕೊದ್ದೆಲ್ ಅಂತ ನಮ್ಮಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ರೆ ಕೊದ್ದೆಲ್ ಅಂತ ಹೇಳ್ತೇವೆ. ಅದೇ ಅಂಬಟ್ ಅಂತ ಹೇಳ್ತೇವೆ. ಅಂಬಟ್ ಅಂದ್ರೆ ನೀರುಳ್ಳಿದ ಒಗ್ಗರಣೆ ಕೊಟ್ರೆ ಅಂಬಟ್. ಅದಾಗಿಲ್ಲ, ಅಲ್ಲಿವರೆಗೆ ನಾನು ಪಕೋಡ ಮಾಡೋಣ ಅಂತ ಸ್ವಲ್ಪ ಕಾಲಿಫ್ಲವರ್ ಮತ್ತೆ ಏನಿದು ದೊಣ್ಣೆ ಮೆಣಸು, ಕ್ಯಾಪ್ಸಿಕಮ್ ಇದ್ರದ್ದು ಪಕೋಡ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಕಟ್ ಮಾಡಿ ಅದಕ್ಕೆ ಇದು ಮಾಡಿ ಮಸಾಲೆ ರೆಡಿ ಮಾಡ್ತೇನೆ ಫ್ರೈ ಮಾಡ್ಲಿಕ್ಕೆ. ನನ್ನ ಮಗಳು ಏನ್ ಮಾಡ್ತಿದ್ದಾಳೆ ಅಂತ ನೋಡೋಣ. ಇಲ್ಲಿ ಟೊಮೆಟೊ ತಿಂತಾ ಇದ್ದಾಳೆ. ಮನೆಯೆಲ್ಲ ಚಲಾಪಿಲ್ಲಿ ಆಗ್ಬಿಟ್ಟಿದೆ, ಅದನ್ನು ಕ್ಲೀನ್ ಮಾಡ್ಬೇಕು. ಫಸ್ಟ್ ಅಡುಗೆ ಮುಗಿಸ್ತೇನೆ. ನೋಡಿ ಚೆನ್ನಾಗಿ ಬೆಂದಿದೆ ಸೊಪ್ಪು. ಮಸಾಲೆ ಹಾಕ್ತೇನೆ ಇದಕ್ಕೆ. ನಿಮ್ಗೆ ಏನಾದ್ರು ಸೊಪ್ಪು ಬೇಯಿಸಿದ್ನಂತ ಸೊಪ್ಪಲ್ಲಿ ನೀರ್ ಸ್ವಲ್ಪ ಜಾಸ್ತಿ ಇದೆ ಅಂತ ಏನಾದ್ರು ಅನ್ಕೊಂಡ್ರೆ ಇದು ಮಸಾಲೆ ಹಾಕುವ ಮುಂಚೆನೆ ಸ್ವಲ್ಪ ನೀರ್ ತೆಗ್ದಿಡಿ, ಆಮೇಲೆ ಮಸಾಲೆ ಹಾಕಿ. ಆ ನೀರ್ ತುಂಬಾನೇ ಒಳ್ಳೇದು. ಇದು ಸೊಪ್ಪೆಲ್ಲ ಯಾವ ಸೊಪ್ಪು ಇದ್ರು ಸಹ ಸೊಪ್ಪು ಬೇಯಿಸಿ ನನ್ ಬಿಸಾಕ್ಬೇಕಂತಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುಡಿದ್ರೆ ತುಂಬಾನೇ ಒಳ್ಳೇದು. ಅದ್ರಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ನಿಮ್ಗೆ ಹೆಲ್ತಿಗೆ.
ನಾನು ಇವಾಗ ಮಿಕ್ಸಿ ಜಾರಿಂದ ಎಲ್ಲಾ ಮಸಾಲೆಯನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ, ಹಾಗೂ ಬೇಕಾದಷ್ಟು ನೀರು ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಹಾಕ್ತಾ ಇದ್ದೀನಿ. ಇದೊಂದು ಒಳ್ಳೆ ಕುದಿ ಬರಬೇಕು. ಕುದಿ ಬಂದ್ಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿದು ಒಗ್ಗರಣೆ ಕೊಟ್ರೆ ಆಯ್ತು. ಆಹಾ, ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಇವಾಗ್ಲೇ ಊಟ ಮಾಡ್ಬೇಕು ಅನ್ಸ್ತಾ ಇದೆ. ಅದು ನಾನು ಬಾಯ್ಲ್ಡ್ ರೈಸ್ ಮಾಡಿದ್ದು. ಬಾಯ್ಲ್ಡ್ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್. ಬಸಳೆ ಸೊಪ್ಪಿನ ಸಾಂಬಾರು ಬಿಸಿ ಬಿಸಿ ಊಟ ಮಾಡ್ತಾ ಇದ್ರೆ ಸೂಪರ್ ಆಗಿರುತ್ತೆ. ಬೆಳ್ಳುಳ್ಳಿದ ಒಗ್ಗರಣೆಗೆ ನಾನಿಲ್ಲಿ ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಳ್ಳೆ ಪರಿಮಳ ಬರುತ್ತೆ, ಟೇಸ್ಟ್ ಡಿಫ್ರೆಂಟ್ ಅಲ್ಲ. ಬೆಳ್ಳುಳ್ಳಿ ಒಂದು ಜಜ್ಜಿಬಿಟ್ಟು ಹಾಕ್ಬೇಕು, ಹಂಗೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಸಿಪ್ಪೆಯನ್ನು ತೆಗಿಬೇಕಂತ ಇಲ್ಲ, ಹಂಗೆ ಹಾಕೋದು. ಬೆಳ್ಳುಳ್ಳಿಯನ್ನು ನಾನು ಜಜ್ಜಿದ್ದೇನೆ. ಜಜ್ಜಿಬಿಟ್ಟು ಇವಾಗ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಕೆಂಪಗಾಗುವವರೆಗೆ ಬೆಳ್ಳುಳ್ಳಿ ಫ್ರೈ ಮಾಡಿ ಹಾಕ್ಬೇಕು ಒಗ್ಗರಣೆಗೆ. ನೋಡಿ, ಒಗ್ಗರಣೆ ಕೊಡ್ತೀನಿ. ಎಷ್ಟು ಚಂದ ಕಲರ್ ಬಂದಿದೆ ಅಂತ. ವಾಹ್, ಸೂಪರ್ ಪರಿಮಳ ಬರ್ತಿದೆ. ಬೇಗ ಬೇಗ ಊಟ ಮಾಡ್ಬೇಕು ಅನ್ನ ಆದ್ಮೇಲೆ. ವಾವ್, ಸೂಪರ್. ಬಸಳೆ ಸೊಪ್ಪಿನ ಸಾಂಬಾರ್ ರೆಡಿ, ಅನ್ನ ರೆಡಿ, ಪಕೋಡ ಬಜ್ಜೆ ಕೂಡ ರೆಡಿ ಆಗಿದೆ. ಈಗ ಊಟ ಮಾಡೋದಂದ್ರೆ ಮಾತ್ರ ಬಾಕಿ ಇರೋದು. ಬನ್ನಿ ಊಟ ಮಾಡೋಣ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇಷ್ಟ ಆದ್ರೆ ಪ್ಲೀಸ್ ಹೋಗಿ ವಿಡಿಯೋಗೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಒಳ್ಳೆ ವಿಡಿಯೋಸ್ ಬರ್ತಾ ಇರುತ್ತೆ. ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸ್ಟೇ ಟ್ಯೂನ್. ಟೇಕ್ ಕೇರ್.